ಪಡೆಯ ಮಹಿಳಾ ಶಕ್ತಿ ತಂಡ ಆಕರ್ಷಕ ಪಥಸಂಚಲನ ನಡೆಸಲಿದೆ. ಆ ತಂಡವನ್ನು ಕರ್ನಾಟಕದ ಮಂಗಳೂರು ಮೂಲದ ದಿಶಾ ಅಮೃತ್ ಮುನ್ನಡೆಸಲಿದ್ದಾರೆ. 2008ರಲ್ಲಿ ಎನ್ಸಿಸಿ ಪರ ದಿಶಾ ಪರೇಡ್ನಲ್ಲಿ ಭಾಗವಹಿಸಿದ್ರು. ಇದೀಗ ಮತ್ತೊಮ್ಮೆ ದಿಶಾ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗಿಯಾಗಲಿದ್ದಾರೆ. 2008 में जब मैं आई थी एज एन एनसीसी कैडेट, आई वाज फ्रॉम आर्मी विंग. सो उस टाइम पे आई केम एज अ जूनियर विंग कैडेट. सो हमें यहाँ पे कर्तव्य पथ में मार्चिंग का अपॉर्चुनिटी मिला नहीं था उस टाइम पे. तो दैट इज़ व्हेन आई डिसाइडेड दैट आई विल मार्च इन दिस कर्तव्य पथ एज एन ऑफिसर एंड लीड द कंटिजेंट. सो ये मेरा मेन मोटिव था एंड आई हैव बीन ट्राइंग एज एन ऑफिसर. ಅಭಿಮಾನಿಯೊಬ್ಬ ರಕ್ತದಲ್ಲಿ ದುನಿಯಾ ವಿಜಯ್ ಭಾವಚಿತ್ರವನ್ನು ಬಿಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ವಿಜಯ್ ಅಭಿಮಾನಿ ಮೋಹನ್ ಬಾಬು ತನ್ನ ರಕ್ತದಿಂದಲೇ ದುನಿಯಾ ವಿಜಯ್ ಭಾವಚಿತ್ರ ಬಿಡಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿದ ಕಾಂತಾರ ಚಿತ್ರವು ವಿಶ್ವದೆಲ್ಲೆಡೆ ಭರ್ಜರಿ ಸದ್ದು ಮಾಡಿತ್ತು. ಗೊತ್ತಿದೆ ಎಲ್ರಿಗೂ ಕೂಡ. ಅದು ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ಚಿತ್ರದ ಆಸ್ಕರ್ ಅವಾರ್ಡ್ ವರೆಗೂ ಕೂಡ ಹೋಗಿದೆ. ಚಿತ್ರದ ಅದ್ಭುತ ಯಶಸ್ಸಿನ ಬಳಿಕ ಚಿತ್ರತಂಡವು ದೈವದ ಕೋಲ ಕೊಟ್ಟು ಹರಕೆಯನ್ನ ತೀರಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಉಳಿದಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಮತ್ತೊಮ್ಮೆ ಮೈದಾನದಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಾರೆ. 2023ರಲ್ಲಿ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಲಿದ್ದಾರೆ. ನ್ಯೂಸ್ 18 ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಎಕ್ಸ್ಪೋ ಶುರುವಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಜನವರಿ 23ರವರೆಗೂ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಎಕ್ಸ್ಪೋ ನಡೆಯಲಿದೆ. ರಿಪಬ್ಲಿಕ್ ಡೇ ಧಮಾಕ ಸೇಲ್ ಇದಾಗಿದ್ದು ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ. ಸೋಫಾ ಡೈನಿಂಗ್ ಸೆಟ್ ಬೆಲೆ ಕೇವಲ 9,999 ರೂಪಾಯಿಂದ ಆರಂಭ ಆಗಲಿದೆ. 70% ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ನ ಗೇಟ್ ನಂಬರ್ 6 ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಈ ಎಕ್ಸ್ಪೋ ನಡೀತಾ ಇದೆ. ಕೃತಿಯ ಒಂದು ಫರ್ನಿಚರ್ಸ್ ಇದೆ, ಮತ್ತು ಆ್ಯಂಟಿಕ್ ಪೀಸ್ಗಳು ಕೂಡ ಇಲ್ಲಿ ದೊರಕ್ತಾ ಇದೆ. ಆ್ಯಂಟಿಕ್ ಇರೋದರಿಂದ ಜನ ಇಷ್ಟಪಡ್ತಾರೆ. ನಾನು ಶುಭ ಕೋರ್ತೀನಿ. ಈ ನ್ಯೂಸ್ 18 ಈ ಫರ್ನಿಚರ್ ಎಕ್ಸ್ಪೋಗೆ ಒಳ್ಳೆಯ ಗ್ರಾಹಕರು ಬರಲಿ, ಹೆಚ್ಚು ಸೇಲ್ಸ್ ಆಗಲಿ ಬೆಂಗಳೂರು ಜನತೆಗೆ.